ಇನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಶೇಷಾದ್ರಿಪುರದಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಬ್ಬಿನ ಅಲಂಕಾರ ಮಾಡಲಾಗಿದೆ. ಮಹಾರಾಷ್ಟ್ರದ ಮಹಾಲಕ್ಷ್ಮಿ ದೇವಾಲಯದಂತಿರೋ ಈ ದೇವಸ್ಥಾನದಲ್ಲಿ ಪ್ರತಿ ಹಬ್ಬಕ್ಕೂ ವಿಶೇಷ ಅಲಂಕಾರ ಮಾಡಲಾಗುತ್ತೆ. ಅದೇ ರೀತಿ ಇವತ್ತು ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಒಟ್ಟು 10ಕ್ಕೂ ಹೆಚ್ಚು ಟನ್ ಕಬ್ಬನ್ನು ಬಳಸಿ ದೇವಸ್ಥಾನವನ್ನು ಅಲಂಕರಿಸಲಾಗಿದೆ. ದೇವಸ್ಥಾನದ ಗೋಡೆಯನ್ನು ಕಬ್ಬಿನ ಜಲ್ಲೆಯಿಂದ ಮುಚ್ಚಲಾಗಿದ್ದು ಭಕ್ತರ ಗಮನ ಸೆಳೀತಾ ಇದೆ. ಈ ದೇವಸ್ಥಾನ ಪ್ರಾರಂಭ ಆಗಿ ಸುಮಾರು 50 ವರ್ಷದ ಇತಿಹಾಸ ಇದೆ. ಈ ಇತಿಹಾಸಕ್ಕೆ ಅಂದಿನ ಕಾಲದಲ್ಲಿ ಮೈಸೂರಿನ ಮಹಾರಾಣಿಯವರು ಈ ದೇವಸ್ಥಾನಕ್ಕೆ ಬಂದು ಈ ತಾಯಿ ಆಶೀರ್ವಾದ ಪಡಿತಾ ಇದ್ರು. ಇದು ಆಲ್ ಇಂಡಿಯಾ ಭಾವಸಾರ ಮಹಾಸಭಾದು ಟ್ರಸ್ಟ್ದು ಇದೆ. ಅದರಲ್ಲಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ರಮೇಶ್ ತಾಪ್ಸೆ ಅಂತಂದ್ಬಿಟ್ಟಿದೆ. ನಾನು ಚಾರ್ಜ್ ತಗೊಂಡು 1 ವರ್ಷ ಕಾಲ ಆಯಿತು. ಈ 1 ವರ್ಷದಲ್ಲಿ ಎಲ್ಲ ಹಬ್ಬಗಳಲ್ಲಿ ಬೇರೆ ಬೇರೆ ತರದ ಅಲಂಕಾರಗಳು ಮಾಡ್ತಾ ಬಂದು ವೈಕುಂಠ ಏಕಾದಶಿ ಇರ್ಬೋದು, ದಸರಾ, ದೀಪಾವಳಿ ಮತ್ತೆ ವರಮಹಾಲಕ್ಷ್ಮಿ. ಈ ಸಾರಿ ನಾವು ಏನ್ ಮಾಡಬೇಕು ಅಂತಂದಾಗ ಸಂಕ್ರಾಂತಿ ಅನ್ನೋದ್ರಿಂದ ಕಬ್ಬಿನ ಜಲ್ಲೆಯಲ್ಲಿ ಮಾಡೋಣ ಅನ್ನೋ ಒಂದು ನಮಗೆ ಯೋಚನೆ ಬಂದಾಗ ಸರಿ ಅಂತ ಎಲ್ಲ ಪೂರ್ತಿ ದೇವಸ್ಥಾನಕ್ಕೆ ಸುಮಾರು 10 ಟನ್ ಅಷ್ಟು ಕಬ್ಬಿನ ಜಲ್ಲೆನ ತಗೊಂಡಿದ್ದೀವಿ. ಎಣಿಕೆಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು. ಎಲ್ಲ ಪ್ರತಿಯೊಂದು ಎಲ್ಲೂ ಗೋಡೆನೇ ಕಾಣಬಾರದು, ಆ ರೀತಿ ಒಂದು ಅಲಂಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.